ये लोकसभा चुनाव इलेक्शन घोषित से हो गए साहब। हाँ, अभी आपका वोट किधर डालते सर? हम कांग्रेस पार्टी है सर। पहले से हम कांग्रेस को डालते। सागर खंडरे साहब को, एमपी साहब को हाथ को डालते हैं। हाथ को डालते हाँ। हाथ को क्यों डालते ಅಂತ ಹೇಳ್ತಾರೆ ಸರ್. ಲೋಕಸಭೆ ಚುನಾವಣೆ ಬರ್ತಾ ಇದೆ, ನಿಮ್ಮ ವೋಟ್ ಯಾರಿಗೆ ಸರ್? ನಮ್ಮ ಓಟು ಸರ್ ಈಗ ಎಲೆಕ್ಷನ್ ಘೋಷಣೆ ಆಗಿದೆ, ನಿಮ್ಮ ವೋಟ್ ಯಾರಿಗೆ ಸರ್? ಸರ್ ನಮ್ಮ ಓಟ್ ಭಗವಂತ ಖೂಬಾಗೆ. ಹಾ ಸರ್. ಈಗಿನ ಎಂಪಿ ಎಲೆಕ್ಷನ್ ಸರ್. ಈ ಭಗವಂತ ಖೂಬಾ ಅವ್ರಿಗೆ ಭಗವಂತ ಕೋಬ ಯಾಕೆ ಹಾಕ್ತೀರಿ ಸರ್? ಯಾಕಂದ್ರೆ ಪಾಂಡು ಪೂಜಾರಿ ರೀ. ಪಾಂಡವ ಪೂಜಾರಿ ಸರ್. ಈ ಬಾರಿಗೆ ಲೋಕಸಭೆ ಚುನಾವಣೆ ಇದೆ, ಯಾರಿಗೆ ಹಾಕ್ತೀರಿ ಸರ್ ತಮ್ಮ ಮತ? ಭಗವಂತ ಖೂಬಾಗ ಹಾಕ್ತೀರಿ. ಯಾಕೆ ಹಾಕ್ತೀರಿ ಸರ್? ಅದು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಬರುತ್ತೆ, ನಿಮ್ಮ ವೋಟ್ ಯಾರಿಗೆ ಸರ್? ಭಗವಂತ ಖೂಬಾ ಸರ್, ಬಿಜೆಪಿ. ಯಾಕೆ ಹಾಕ್ತೀರಿ ಸರ್? ಲೋಕಸಭೆ ಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ. ನಾವು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಡಿ ಭಾಗದಲ್ಲಿದ್ದೀವಿ, ಕುಂಚಾರಾಮ್ ಗ್ರಾಮದಲ್ಲಿದ್ದೀವಿ. ಇದು ಬೀದರ್ ಲೋಕಸಭೆ ಚುನಾವಣೆ ಬರುತ್ತೆ. ಇಲ್ಲಿ ಸಾಗರ್ ಖಂಡ್ರೆ ಅಂತ ಇದ್ದಾರೆ ಮತ್ತು ಭಗವಂತ ಕೋಬಾ ಇದ್ದಾರೆ. ಜನರ ಅಭಿಪ್ರಾಯ ಯಾವ ರೀತಿ ಇದೆ, ಜನರ ಒಲವು ಯಾವ ರೀತಿ ಇದೆ ಅಂತ ಕೇಳೋಣ. ಇಲ್ಲೊಬ್ರು ಅಂಕಲ್ ಕೂತ್ಕೊಂಡಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. कुंचारम। सर अभी लोकसभा चुनाव इलेक्शन घोषित से हो गए साहब। हाँ, अभी आपका वोट किधर डालते सर? हम कांग्रेस पार्टी है सर। पहले से हम कांग्रेस को डालते। सागर खंडरे साहब को, एमपी साहब को जिताने का भारी मेजॉरिटी से जीते उन्होंने। सर सागर खंडरे अभी तो छोटा बच्चे है, उसको जिताने बोलकर आप नहीं बोल रहे हैं सर। नहीं, छोटा बच्चे है सर। एलएलबी है उन्होंने, फॉरेन में ये करे, बहुत अच्छा एजुकेटेड है। और उनका पिताजी भी मिनिस्टर है, उन्होंने भी डेवलप करे सो है। अब कांग्रेस पार्टी सर आपके डेवलप करे बोले तो भगवंत कोबा क्या भी डेवलप नहीं करे सर? नहीं, वो सेंट्रल का उतना तो मोदी साहब तो उतना ये नहीं है सर। ये स्टेट का जो दिए स्कीम्स हर एक कार्यकर्ता को आ रहा, और जो हर पार्टी को आ रहा, जो स्कीम्स दिए कांग्रेस पार्टी। मतलब आप ये 5 गारंटी के बारे में बोल रहे हो? हाँ सर, डेफिनेट वो पब्लिक खुशी है, पब्लिक खुशी है। खुशी है सर अभी आप कांग्रेस को क्यों वोट डालते सर? वही अच्छा। पहले से कांग्रेस पार्टी इंदिरा गांधी के जमाना से एसटी एससी बीसी को जो भी डेवलप किया है कांग्रेस पार्टी किया सर। कांग्रेस पार्टी किया, हाँ, बीजेपी कुछ नहीं किया सर। बीजेपी किया नहीं किया बोल के नहीं बोल रहे सर, मगर कांग्रेस जितना किया बीजेपी तो नहीं किया सर। बीजेपी नहीं किया। नहीं किया सर। इलेक्शन घोषणा आಗಿದೆ, ನಿಮ್ಮ वोट ಯಾರಿಗೆ? अब इलेक्शन चालू होगा रहा, आपका वोट किसको डाल रहे, कौन सा पार्टी को डाल रहे? अब सब टांड वाले बोले तो डालते बेटा। तांडा वाला किसको बोलते हैं उसको डालते? हाँ। आपका मर्जी के हिसाब से नहीं डालते? डालते कई को नहीं डालते, किसको डालते, कौन सा पार्टी को डालते? हाथ को डालते। हाथ को डालते। हाँ। हाथ को क्यों डालते? अब वो सब लोग को मर्जी रहते बेटा। तुम्हारा मर्जी क्या है? ಸರ್ ಈಗ ಎಲೆಕ್ಷನ್ ಘೋಷಣೆ ಆಗಿದೆ, ನಿಮ್ಮ ವೋಟ್ ಯಾರಿಗೆ ಸರ್? ಸರ್ ನಮ್ಮ ಓಟ್ ಭಗವಂತ ಖೂಬಾಗೆ. ಯಾಕೆ ಭಗವಂತ ಕೋಬಾಗ ಹಾಕ್ತೀರಿ ಸರ್? ಸರ್ ಒಳ್ಳೇದ್ ಮ್ಯಾಲ ಎಲ್ಲಾ ಯೋಜನೆಗಳಿಗೆ ಒಳ್ಳೇದ್ ಮಾಡ್ಯಾರಿ ಸರ್. ಏನೇನ್ ಮಾಡ್ಯಾರ ಅಂತ ಒಂದು ಉದಾಹರಣೆ ಎಲ್ಲ ಕೊಡ್ತೀರಾ? ರೋಡ್ಗಳು ಸರ್, ರೋಡ್ ನೀರ್ ಇದ್ದಿದ್ದಿಲ್ಲ, ಹಾ ಸರ್. ಮನಿಗ್ ನೀರ್ ತಲುಪ್ಯಾರಿ ಸರ್. ಹಾ ರೀ. ಅದ್ರ ಸಲಕ್ ನಾವು ಭಗವಂತ ಖೂಬಾಗೆ ಓಟ್ ಮಾಡೋದು. ಭಗವಂತ ಕೋಬಾಗ ವೋಟ್ ಹಾಕ್ತೀರಾ? ಹೌದು ಸರ್. ಒಳ್ಳೆ ಯೋಜನೆ ಮಾಡ್ಯಾರ ಅಂತ. ಹಾ, ಒಳ್ಳೆ ಯೋಜನೆ ಮಾಡ್ಯಾರ. ತಮ್ಮ ಹೆಸರು? ತುಕಾರಾಮ್ ಪವಾರ್ ಸರ್. ತುಕಾರಾಮ್. ಇಲ್ಲಿ ಹೋಟೆಲ್ ಇದೆ, ಒಂದು ಹೋಟೆಲ್ ಅಲ್ಲಿ ಜನರು ಕೂತ್ಕೊಂಡಿದ್ದಾರೆ. ಅವರ ಅಭಿಪ್ರಾಯ ಏನಿದೆ, ಅವರು ಯಾವ ಪಕ್ಷಕ್ಕೆ ಒಲವು ಇದೆ ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್. ಸರ್ ಈ ಬಾರಿಗೆ ಚುನಾವಣೆ ಆಯೋಗ ಏನಪ್ಪಾ ಅಂದ್ರೆ ಲೋಕಸಭೆ ಚುನಾವಣೆ ಡೇಟ್ ನಿಗದಿ ಮಾಡಿದೆ. ಈ ನಿಮ್ಮ ವೋಟ್ ಯಾರಿಗೆ ಸರ್? ನಮ್ಮ ಓಟು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಸರ್. ಯಾಕೆ ಕಾಂಗ್ರೆಸ್ ಪಾರ್ಟಿಗೆ ಓಟು ಸರ್? ಈಗ ಕಾಂಗ್ರೆಸ್ ಪಾರ್ಟಿಗೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡಿದ ಮನಾರು ಕೆಲಸವ. ಏನೇನು ಮಾಡ್ಯಾರ ಅಂತೀರಿ ಸರ್? ಈಗ ನಮ್ಮ ಮೊದಲು ಒಂದು ಗ್ಯಾರಂಟಿ ಸ್ಕೀಮ್ ಮಾಡ್ಯಾರ ಕಾಂಗ್ರೆಸ್ ಪಾರ್ಟಿ. ಒಂದು ರಾಷನ್ ಕಾರ್ಡ್ಗೆ ಒಬ್ಬರಿಗೆ 2,000 ರೂಪಾಯಿ ಕೊಡ್ಲತ್ತಾರ. ಒಂದು ಮತ್ತು ಬಸ್ ಲೇಡೀಸ್ಗೂ ಫ್ರೀ ಮಾಡ್ಲತ್ತಾರ, ಮತ್ತು ಅಕ್ಕಿ ಫ್ರೀ ಕೊಡ್ಲತ್ತಾರ, ಮತ್ತು ಕರೆಂಟ್ ಬಿಲ್ ಫ್ರೀ ಅದ, ಮತ್ತು ಯುವ ನಿಧಿ ಫ್ರೀ ಅದ ಎಲ್ಲ. ಸರ್ ಈಗ ನೀವು ಗ್ಯಾರಂಟಿಗಳು ಮಾಡ್ಯಾರಪ್ಪ ಅಂತ ಕಾಂಗ್ರೆಸ್ ವೋಟ್ ಹಾಕ್ತೀರಾ ಅಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗಿ ಭಗವಂತ ಕೋಬಾ ಇದ್ರು, ಅವ್ರು ಏನು ಕೆಲಸ ಮಾಡಿಲ್ಲ ಅಂತ. ಮಿನಿಸ್ಟರ್ ಭಗವಂತ ಖೂಬಾ ಈ ಕಡೆ ಏರಿಯಾ ನಮ್ಮ ಜನಗ ಚುಂಚೋಳಿ ತಾಲೂಕಾ ಜನರಿಗೆ ಗೊತ್ತಿಲ್ಲ. ಅವ್ರು ಭಗವಂತ ಕೋಬಾ ಯಾರಂತ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಆದ್ರೂ ಕೂಡ ಕೆಲಸನೂ ಮಾಡಿಲ್ಲ, ಮಾಡಿಲ್ಲ. ವರ್ಷಗೊಂದ್ ಸಲ ಬಿ ಬರಲ್ಲ, ಎಲೆಕ್ಷನ್ ದಾಗ ಅಷ್ಟೇ ಬರ್ತಾರಂತ. ಎಲೆಕ್ಷನ್ ಇದ್ದಾಗ ಇಲ್ಲಿ ಬಂದ್ರೆ ಬರ್ತಾರ, ಇಲ್ಲಾಂದ್ರೆ ತಾಲೂಕದಾಗ ಹೋಗ್ತಾರೆ. ಈ ಕಡೆ ಹಳ್ಳಿದಾಗ ವಿಲೇಜ್ ದಾಗ ಬರ್ಲಕ್ ಈ ಕಡೆ ಬರಲ್ಲ ಅವರು. ತಮ್ಮ ಹೆಸರು? ನಮ್ಮ ಹೆಸರು ಜನಾರ್ದನ್ ಮಡಗು, ಕುಂಚಾರಂ. ನಾ ಸರಿ, ಥ್ಯಾಂಕ್ ಯು. ಏನ್ ಹೇಳ್ತಾರೆ ಸರ್? ಲೋಕಸಭೆ ಚುನಾವಣೆ ಬರ್ತಾ ಇದೆ, ನಿಮ್ಮ ವೋಟ್ ಯಾರಿಗೆ ಸರ್? ನಮ್ಮ ಓಟು ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಹಾಕ್ತಾರೆ ಸರ್? ಬಿಜೆಪಿ ದೇವರು ಎಲ್ಲ ಸುಳ್ಳು ಮಾತಾಡ್ತಾರೆ. ಯಾಕೆ ಏನ್ ಸುಳ್ಳು? ಎಲ್ಲ ಸುಳ್ಳು ಹೇಳ್ತಾರೆ. ಮಾಡ್ತೀನಿ ನಂಬುದು ಒಂದು, ಎಲೆಕ್ಷನ್ ಗಿಂತ ಮೊದಲು ಹೇಳೋದು ಸುಳ್ಳು. ಅಂದ್ರೆ ಬಿಜೆಪಿ ಪಕ್ಷನೇ ಸುಳ್ಳಿದೆ ಅಂತ ಸುಳ್ಳು ಪಕ್ಷ. ನೀವು ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕ್ತೀರಿ? ಕಾಂಗ್ರೆಸ್ ಎಲ್ಲ ಹೇಳಿದ್ದು ಮಾಡ್ತದ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ. ಏನ್ ಮಾಡಿದೆ ಸರ್?
ಎಲ್ಲ ಮಾಡಿದೆ. ಅವರು ಎಲೆಕ್ಷನ್ ಕಿಂತ ಮೊದಲು ಏನ್ ಹೇಳಿದ್ರಲ್ಲ ಹಾ ರೀ. ಅವೆಲ್ಲ ಮಾಡಿದೆ ಗ್ಯಾರಂಟಿ. ಅಂದ್ರೆ ನಿಮ್ಮ ಪ್ರಕಾರ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಪಕ್ಷ ಅಂತ? ಹೌದು. ತಮ್ಮ ಹೆಸರು? ಪ್ರವೀಣ್ ಕುಮಾರ್ ಅಂತ. ಪ್ರವೀಣ್ ಕುಮಾರ್. ಕುಂಚಾರಂ. ಇವ್ರೇನ್ ಹೇಳ್ತಾರೆ ಸರ್? ನಮಸ್ಕಾರ. ಎಲೆಕ್ಷನ್ ಘೋಷಣೆ ಆಗಿದೆ, ನಿಮ್ಮ ಓಟು ಯಾರಿಗೆ ಸರ್? ನಾವು ಈ ಸಲ ಕಾಂಗ್ರೆಸ್ ಹಾಕ್ಬೇಕಂತ ವಿಚಾರ ಮಾಡತ್ತೀವ್ರಿ. ಯಾಕೆ ಕಾಂಗ್ರೆಸ್ ಆಗ್ತೀರಿ ಸರ್? ಸರ್, ಪ್ರಪಂಚದಾಗ ನಮ್ಮ ದೇಶಕ್ಕೊಂದು ವಿಶಿಷ್ಟ ಸ್ಥಾನ ಕಲ್ಪಿಸಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಅದನ್ನು ಇವ್ರು ಮುಂದುವರ್ಸ್ಕೊಂಡು ಹೊಂಟಿಲ್ಲ. ಇಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ಲತ್ತದ ಸರ್. ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ರಿಲಿಜನ್ ಬೇಸ್ಡ್, ರೀಜನ್ ಬೇಸ್ಡ್, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ ಡಿಸ್ಕ್ರಿಮಿನೇಷನ್ ಮಾಡಿ ದೇಶವನ್ನು ಹೊಡಿಲತ್ತಾರೆ ಸರ್ ಬಿಜೆಪಿದವರು. ಅಂದ್ರೆ ನಿಮ್ಮ ಪ್ರಕಾರ ದೇಶ ಹೊಡಿತಾ ಇದಾರೆ ಬಿಜೆಪಿದವರು, ನಾವು ಕಾಂಗ್ರೆಸ್ ಓಟ್ ಹಾಕ್ತೀರಿ ಅಂತ ಹೇಳ್ತೀರಾ? ದೇಶದಲ್ಲಿ ಶಾಂತಿ ಅನ್ನೋದು ಇಲ್ಲ ಸರ್. ಈಗ ಇವರಿಂದ ಶಾಂತಿ ನೆಮ್ಮದಿ ಕಾಪಾಡೋದಾಗಲ್ಲ, ಯುವಕರಿಗೆ ಉದ್ಯೋಗ ಕೊಡೋದಾಗಲ್ಲ. ಎಲ್ಲ ಮೋಸದ ರಾಜಕೀಯ ಇದು. ಇಂಥ ಪಾರ್ಟಿ ನಮ್ಗೆ ಬೇಡ. ಅಂದ್ರೆ ಉದ್ಯೋಗ ಕೊಟ್ಟಿಲ್ಲ, ಜಾತಿ ಒಳಗ ಜಗಳ ಆಗ್ತಾ ಇದೆ ಬಿಜೆಪಿ ಸರ್. ಎಷ್ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅವಲ್ಲ ಸರ್, ಅದ್ರಾಗ 23 ಪಬ್ಲಿಕ್ ಸೆಕ್ಟರ್ ಯೂನಿಟ್ ನರೇಂದ್ರ ಮೋದಿ ಅವರು ಪ್ರೈವೇಟ್ ದವ್ರಿಗೆ ಮಾರ್ಯಾರ. ಗವರ್ನಮೆಂಟ್ ಸೆಕ್ಟರ್ ಅನ್ನ ಪ್ರೈವೇಟ್ ಸೆಕ್ಟರ್ ಮಾಡತ್ತಾರ ಸರ್ ಇವರು. ಇಂಥ ದೇಶದಾಗ ಜನರಲ್ಲಿ ನೆಮ್ಮದಿಯಿಂದ ಬದುಕ್ತಾರೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಈಗ ಎಲೆಕ್ಷನ್ ಘೋಷಣೆ ಆಗಿದೆ, ನೀವು ಯಾರಿಗೆ ಓಟ್ ಹಾಕ್ತೀರಿ ಸರ್? ತಮ್ಮ ಮತ? ಈಗ ಒಟ್ಟ ಹಾ ಸರ್. ಈಗಿನ ಎಂಪಿ ಎಲೆಕ್ಷನ್ ಸರ್. ಭಗವಂತ ಖೂಬಾ ಅವ್ರಿಗೆ. ಭಗವಂತ ಖೂಬಾ ಯಾಕೆ ಹಾಕ್ತೀರಿ ಸರ್? ಯಾಕಂದ್ರ ನಮ್ದು ದೇಶದ ಶಾನ ಅದ. ಬಿಜೆಪಿ ಅಂದ್ರೆ ನಮ್ ದೇಶ ಶಾನ ಅದ, ನಮ್ ಹಿಂದೂಸ್ತಾನ್ದು ಶಾನ ಅದ. ಹಿಂದೂಸ್ತಾನ್ ಶಾನ ಅದ, ದೇಶ ಶಾನ ಅದ. ಮೋದಿಗೆ ಮೋದಿಗೆ ಮೋದಿ ಬರ್ಬೇಕ. ಇವ್ರಿಗೆ ಹಾಕ್ದ್ರೆ ಅವ್ರು ಬರ್ತದ. ಭಗವಂತ ಖೂಬಾ ನೋಡಿ ಹಾಕಲ್ಲ, ಮೋದಿಗೆ ನೋಡಿ ಹಾಕ್ತೀರಿ? ಮೋದಿಗೆ ನೋಡಿ ಹಾಕ್ಬೇಕಾಗ್ತದ. ನಮ್ ದೇಶದ ವೇಟ್ ಅದ, ನಮ್ ದೇಶದ ಹೆಸರದ ಆಳ್ ಜಗತ್ತಿದಾಗ ಪೂರಾ ದೇಶದಾಗ ಹೆಸರದ, ಅದ್ರ ಸಲುವಾಗಿ ಅವ್ರಿಗೆ ಹಾಕೋದು. ಅಂದ್ರೆ ಮೋದಿ ಬಂದ್ರೆ ಎಲ್ಲ ವರ್ಲ್ಡ್ ಅಲ್ಲಿ ನಮ್ಮ ಮೋದಿ ಹೆಸರು ಬರುತ್ತೆ, ಇಂಡಿಯಾ ದೇಶದ ಹೆಸರು ಬರುತ್ತೆ ಅಂತ ಹೇಳಿ ಹೆಸರು ಇರ್ತಾವ, ಚಲೋ ಇರ್ತದ, ಒಳ್ಳೆ ಮನುಷ್ಯನ. ಸರ್ ಭಗವಂತ ಖೂಬಾ ಏನು ಕೆಲಸ ಮಾಡಿಲ್ಲ, ಸೆಂಟ್ರಲ್ ಮಿನಿಸ್ಟರ್ ಆದರೂ ಕೂಡ ಅಂತ ಹೇಳ್ತಾ ಇದ್ರು ಜನರು. ನೀವೇನ್ ಸರ್ ಯಾಕೆ ಮಾಡಂತ ಬಜೆಟ್ ಇದ್ದಿದ್ದು ಅಷ್ಟೇ, ಅವ್ರಿಗೆ ತಿನ್ನಕ್ ಬರ್ತದ? ಎಲ್ಲಿಗನಕ ಹಾಕ್ತದ? ಈ ಏರಿಯಾದಾಗ ಮತ್ತೊಂದು ಏರಿಯಾದಾಗ ಹಾಕ್ತದ. ನಮ್ಮ ಏರಿಯಾದಾಗ ಆಗಿಲ್ಲ, ಮತ್ತೊಂದ್ಸಲ ಆಗ್ತಿರ್ಬೇಕ. ಅಂದ್ರೆ ಕೆಲಸ ಮಾಡ್ಯಾರ ಕೆಲಸ ಮಾಡ್ಯಾರ. ನಮ್ಮ ಹೆಸರು ಪಾಂಡು ಪೂಜಾರಿ ರೀ. ಪಾಂಡು ಪೂಜಾರಿ ಸರ್. ಈ ಬಾರಿಗೆ ಲೋಕಸಭೆ ಚುನಾವಣೆ ಇದೆ, ಯಾರಿಗೆ ಹಾಕ್ತೀರಿ ಸರ್ ತಮ್ಮ ಮತ? ಭಗವಂತ ಖೂಬಾಗ ಹಾಕ್ತೀರಿ. ಯಾಕೆ ಹಾಕ್ತೀರಿ ಸರ್? ಅದು ದೇಶದ ಇದು ಮೋದಿ ಮಾರಿ ನೋಡಿ ಆಗ್ತದೆ. ಅಂದ್ರೆ ಮೋದಿ ಮಾರಿ ನೋಡಿ ಹಾಕ್ತೀರಾ, ಭಗವಂತ ಖೂಬಾ ಮಾರಿ ನೋಡಿಲ್ಲ? ಭಗವಂತ ಖೂಬಾಗ ಹಾಕ್ತೀರಿ. ತಮ್ಮ ಹೆಸರು? ಲಕ್ಷ್ಮಣ್ ರಾಠೋಡ. ಲಕ್ಷ್ಮಣ್ ರಾಠೋಡ್. ಸರ್, ಈ ಬಾರಿಗೆ ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ, ಎಲೆಕ್ಷನ್ ಆಯೋಗ ಇದು ಮಾಡಿದೆ, ಕೆಲವು ದಿನಗಳಲ್ಲಿ ಎಲೆಕ್ಷನ್ ಬರುತ್ತೆ, ನಿಮ್ಮ ಓಟು ಯಾರಿಗೆ ಸರ್? ಭಗವಂತ ಖೂಬಾ ಸರ್, ಬಿಜೆಪಿ. ಯಾಕೆ ಹಾಕ್ತೀರಿ ಸರ್? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್. ನಮ್ಮ ಹತ್ರ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಸರ್? ರೋಡ್ ಮಾಡಿದ್ದಾರೆ, ಶೌಚಾಲಯ ಮಾಡಿದ್ದಾರೆ, ಜಲ್ ಜೀವನ್ ಮಿಷನ್ ಮಾಡಿದ್ದಾರೆ ಸರ್. ರೋಡು ಮತ್ತೆ ಶೌಚಾಲಯ ಮಾಡಿದ್ದಾರೆ, ಜಲ್ ಜೀವನ್ ಮಿಷನ್ ಘರ್ ಘರ್ ನಲ್ ಮಾಡಿದ್ದಾರೆ, ಅದಕ್ಕೆ ಭಗವಂತ ಖೂಬಾ ಕೊಟ್ಟು ಮಾಡ್ತೀವಿ ಸರ್. ತಮ್ಮ ಹೆಸರು? ಸರ್ ರಾಜು ಚೌಹಾಣ್ ಅಂತ ಹೇಳಿ. राजू चौहान। हाँ सर। नमस्ते सर। सर अभी तो इलेक्शन को तो डेट फिक्स हो गया है सर, आपका वोट किधर है सर? हमारा वोट कांग्रेस को है सर। क्यों कांग्रेस को डालते सर? कांग्रेस बोल तो उन्होंने झूठ नहीं बोलती। अब तक बीजेपी सरकार एग्रीकल्चर लोगों को धोखा कर दिया और जीएसटी डाल दिया, गरीब लोग जी नहीं सकते सरकार कर दिए। अब तो लोकसभा इलेक्शन में 35 रुपए। आपको कನ್ನಡ आता सर? आता थोड़ा। ಕನ್ನಡ में बोलो सर, ಹೇಳ್ರಲ್ಲ ಕನ್ನಡದಾಗ। 35 ರೂಪಾಯಿ ಲೀಟರ್ ಪೆಟ್ರೋಲ್ ಕೊಡ್ತಂದ್ರು ಫಸ್ಟ್। ಹಾ ರೀ 35 ಇವರಿ ಈ ರೀತಿ 100 ರೂಪಾಯಿ ಮಾಡ್ಯಾರ, ಕಡಿಮೆ ಮಾಡಿಲ್ಲ। ಡೀಸೆಲ್ 40 ಅಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಕಾಂಗ್ರೆಸ್ ಕೋಟ್ ಹಾಕ್ತಾರೆ। ಕಾಂಗ್ರೆಸ್ ಕೋಟ್ ಹಾಕ್ತಿವಿ ಈಗ ಕಾಂಗ್ರೆಸ್ ಹಾಕೋ ಉದ್ದೇಶ ಏನದ ಸರ್? ಉದ್ದೇಶ ಅಂದ್ರೆ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಕೊಟ್ರಲ್ರಿ, ಮನೆ ಮನೆಗೆ ಮುಟ್ಲತ್ತಾವ, ಗರೀಬ್ ಮಂದಿ ಬದುಕ್ಲತ್ತಾವ। ಬಿಜೆಪಿ ಸರ್ಕಾರ ಅಂತ ಒಂದೂ ಸ್ಕೀಮ್ ಮಾಡಿಲ್ಲ। ಅಂದ್ರೆ ಬಿಜೆಪಿ ಸರ್ಕಾರ ಗ್ಯಾರಂಟಿ ಮಾಡಿಲ್ಲ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಮಾಡಿ ಕಾಣತಾವಲ್ರಿ, ಎಲ್ಲರೂ ಕಾಣತಾವಲ್ಲ। ಈ ಡೆವಲಪ್ಮೆಂಟ್ ಏನಿಲ್ಲ ನೋಡ್ರಿ। ಈಗ ಉಮೇಶ್ ಜಾಧವ್ MLA ಇದ್ದಾಗ, ಇವ್ರು ಅವಿನಾಶ್ ಜಾಧವ್ ಇದ್ದಾಗ ಏನ್ ಮಾಡ್ಯಾರ ನೋಡ್ರಿ ಸ್ವಲ್ಪ। ಅಂದ್ರೆ ಉಮೇಶ್ ಜಾಧವ್ ಅವಿನಾಶ್ ಜಾಧವ್ ಇದ್ದಾಗ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ। ಈ ಲೋಕಸಭೆ ಚುನಾವಣೆದಾಗ ಏನದ, ಉಮೇಶ್ ಜಾಧವ್ ಅವಿನಾಶ್ ಜಾಧವ್ ಬರಲ್ಲ, ಭಗವಂತ ಖೂಬಾ ಅವರು ಬರ್ತಾರ। ಹೌದು, ನಮ್ ಬೀದರ್ ಭಗವಂತ ಖೂಬಾ ಅವರು ಮಾಡಿಲ್ಲ, ಇತ್ತನ ಬಂದಿಲ್ಲ। ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆದರೂ ಕೂಡ ಏನೂ ಮಾಡಿಲ್ಲ ಅಂತ ಇತ್ತನ ಬಂದಿಲ್ಲ ನಮ್ ಕುಂಚಾರಂ, ಇಲ್ಲಿ ತನಕ ಕುಂಚಾರಂ ಬಂದೇ ಇಲ್ಲ ಅಂತ ಹೇಳ್ತಾರೆ। ಸೊ ಅದಕ್ಕೆ ನಿಮ್ದು ಕಾಂಗ್ರೆಸ್ ಕಾಂಗ್ರೆಸ್ ಕೋಟೆ। ನಿಮ್ಮ ಹೆಸರು? ನಮ್ಮ ಹೆಸರು ನರಸಿಂಹ।